ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಬೇಡ್ತಾರೆ. ಅದಕ್ಕೋಸ್ಕರ ಒಂದು ಹೆಲ್ದಿಯಾಗಿರುವಂಥ ಒಂದು ಸ್ನ್ಯಾಕ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಗೋಧಿ ಹಿಟ್ಟಿಂದ ಪಾಪಡಿ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ತೀನಿ. ಈ ಸ್ನ್ಯಾಕ್ ರೆಸಿಪಿ ಏನಂದರೆ ನೀವು ತಿಂಗಳ ತನಕ ಇಟ್ಟರೂ ಹಾಳಾಗಲ್ಲ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನಾನು 2 ಬಟ್ಲಷ್ಟು ಗೋಧಿ ಹಿಟ್ಟನ್ನು ಇಲ್ಲಿ ತೊಗೊತಾ ಇದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಪಿಜ್ಜಾ ಸೀಸನಿಂಗನ್ನು ಹಾಕ್ತಾಯಿದ್ದೀನಿ, ಹರ್ಬ್ಸ್ನ. ನೀವು ಬೇಕು ಅಂದರೆ ಅಜ್ವಾಯಿನ, ಜೀರಿಗೆ ಇದೆರಡೂ ಹಾಕೋಬೋದು. ಸೀಸನಿಂಗ್ ಮಿಸ್ ಮಾಡ್ಬೋದು, ಆಪ್ಷನಲ್ಲು ಸೀಸನಿಂಗು. ಬೇಕು ಅಂದರೆ ನೀವು ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ ಖಾರಕ್ಕೋಸ್ಕರ. ಅದು ಕೂಡ ತುಂಬ ಸ್ವಲ್ಪ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕಲ್ಲ ನೀವು ಅಷ್ಟು ಇದರಲ್ಲಿ ಸೇರಿಸ್ಕೋಬೋದು. ಹಾಗೆ ಇಲ್ಲಿ ಒಂದು 2 ಸ್ಪೂನ್ನಷ್ಟು ಎಣ್ಣೆನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾರ್ಮಲ್ ಆಗಿರುವಂಥ ಎಣ್ಣೆ, ಕುದಿಸಿರುವಂಥದ್ದಲ್ಲ. ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಳ್ಳಿ. ಹಿಟ್ಟಿಗೆ ಎಲ್ಲ ಎಣ್ಣೆ ಕೂಡಬೇಕು, ಅಲ್ಲಿ ತನಕ ನೀವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಉಂಡೆ ಕಟ್ಟಿದ್ರೆ ಉಂಡೆ ಬರಬೇಕು. ಆ ರೀತಿಯಾಗಿ ನೀವು ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ಉಂಡೆ ಕಟ್ಟಿಬಿಟ್ಟು ನೋಡಿ, ಈ ರೀತಿ ಮಾಡಿದಾಗ ಈ ರೀತಿ ಆಗಬೇಕು. ಈ ರೀತಿ ಆಯಿತು ಅಂದರೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ. ಈಗ ಸ್ವಲ್ಪನೇ ನೀರನ್ನು ಕಲಿಸ್ತಾ ಹಿಟ್ಟನ್ನು ನಾದ್ಕೋಬೇಕು. ಹಿಟ್ಟು ಯಾವ ರೀತಿಯಾಗಿರಬೇಕು ಅಂದರೆ ತುಂಬ ಗಟ್ಟಿನೂ ಇರಬಾರ್ದು, ತುಂಬ ಮೆತ್ತಗೂ ಇರಬಾರ್ದು. ಆ ರೀತಿಯಾಗಿ ನೋಡ್ಕೋಬೇಕು. ಮೆತ್ತಗಾದರೆ ಕೆಲವೊಂದು ಸಾರಿ ಪಾಪಡಿ ಗರಿ ಆಗಲ್ಲ. ಅದಕ್ಕೋಸ್ಕರ ಗಟ್ಟಿ ಆದರೆ ನಮಗೆ ಲಟ್ಸೋಕ್ಕೆ ಕಷ್ಟ ಆಗುತ್ತೆ. ಮೀಡಿಯಮ್ ಆಗಿ ನೀವು ಇದಕ್ಕೆ ಹಿಟ್ಟನ್ನು ಕಲಿಸ್ಕೊಳ್ಳಿ. ನೋಡಿ, ಈಗ ಹಿಟ್ಟೆಲ್ಲ ಕಲಸಾಗಿದೆ. ಈಗ ಇದನ್ನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಬಿಟ್ಟರೆ ಸಾಕು ಇದಕ್ಕೆ. ಈಗ 5-10 ನಿಮಿಷ ಆದಮೇಲೆ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇದೆ. ಹಾಗೆ ಇಲ್ಲಿ ನಾನು ಈ ಹಿಟ್ಟನ್ನು ಮತ್ತೆ ಒಂದು ಸ್ವಲ್ಪ 1 ನಿಮಿಷ ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಕೊತೀನಿ. ಉಂಡೆ ನೀವು ಚಪಾತಿ ಎಷ್ಟು ದೊಡ್ಡದಾಗಿ ಮಾಡೋಕ್ಕೆ ಬರುತ್ತೆ ನೋಡಿ, ಅಷ್ಟು ದೊಡ್ಡದಾಗಿ ನೀವು ಇದನ್ನು ಮಾಡ್ಕೋಬೋದು. ನಾನು ಪಾಪಡಿನ ಒಂದು ಕಟ್ಟರ್ ಸಹಾಯದಿಂದ ಕಟ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ನೀವು ಡಬ್ಬ ಏನಾದರೂ ಇದ್ದರೆ ಅದರಿಂದ ಕೂಡ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಯಾವುದ್ರದ್ದಾದ್ರೂ ಮುಚ್ಚಳ ಇರುತ್ತೆ ನೋಡಿ, ಮುಚ್ಚಳದಿಂದನೂ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದೊಂದು ಎಷ್ಟು ಚಪಾತಿ ನಮಗೆ ದೊಡ್ಡದು ಮಾಡೋಕ್ಕಾಗತ್ತೆ ಅನ್ನೋದ್ರ ಮೇಲೆ ನಾನು ಉಳ್ಳಿನ ಹರ್ಕೋಬೇಕಾಗತ್ತೆ. ನಾನಿಲ್ಲಿ 4 ಉಂಡೆ ಮಾಡ್ಕೊಂಡಿದ್ದೀನಿ. ಇದರೊಳಗಡೆ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಇದನ್ನು ನಾನು ಲಟ್ಟಿಸ್ಕೊತೀನಿ. ಜಾಸ್ತಿ ಹಿಟ್ಟು ಹಾಕಬಾರ್ದು, ಸುಮ್ಮನೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ಕೋಬೇಕು. ಆದಷ್ಟು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಳ್ಳಿ, ತುಂಬ ದಪ್ಪ ಬೇಡ, ಸ್ವಲ್ಪ ತೆಳ್ಳಗಿರಬೇಕು. ಈ ಪಾಪಡಿ ಚಾಟ್ ಏನಂದರೆ ನೀವು ಮೊಸರು ಹಾಕ್ಬಿಟ್ಟು ಚಾಟ್ ಮಾಡ್ಕೋಬೋದು, ಇಲ್ಲಾಂದರೆ ರಗಡ ಥರ ಮಾಡಿಬಿಟ್ಟು ಅದನ್ನು ಪಾಪಡಿ ಮೇಲೆ ಹಾಕ್ಕೋಬೋದು, ಇಲ್ಲಾಂದರೆ ಸೇವ್ ಪೂರಿ ಮಾಡ್ಕೋಬೋದು ಈ ಒಂದು ಪಾಪಡಿಯಿಂದ. ಇಲ್ಲಾಂದರೆ ಮಕ್ಕಳು ಹಾಗೆ ತಿನ್ನೋದಕ್ಕೆ ಕೊಡ್ಬೋದು ಮಕ್ಕಳಿಗೆ. ಆ ಥರನೂ ತಿಂತಾರೆ, ಚಿಪ್ಸ್ ಥರ ಅನಿಸುತ್ತೆ ಮಕ್ಕಳಿಗೆ. ನನ್ನ ಮಗಳು ಹಾಗೆ ತಿನ್ನೋದಕ್ಕೆ ಇಷ್ಟಪಡ್ತಾಳೆ ಹೆಚ್ಚಾಗಿ. ಹಾಗಾಗಿ ನಾನಿವತ್ತು ಇದನ್ನು ಮಾಡ್ತಾ ಇರೋದು. ಇದನ್ನು ಸೇವ್ ಪೂರಿ ಥರ ಮಾಡಿದ್ರಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿ. ನಾನು ಸೇವ್ ಪೂರಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ವ್ಲಾಗಲ್ಲಾದರೆ ಸಾಧ್ಯ ಆದರೆ ಹಾಕ್ತೀನಿ ವ್ಲಾಗ್ಗಳಲ್ಲಿ. ಈಗ ನೋಡಿ, ಲಟ್ಟಿಸ್ಬಿಟ್ಟು ಈ ರೀತಿ ಫೋರ್ಕ್ ಸಹಾಯದಿಂದ ಹೋಲನ್ನು ಮಾಡ್ತಾಯಿದ್ದೀನಿ ನಾನು. ಅಂದರೆ ಪುರಿ ಉಬ್ಬಬಾರ್ದು ಅನ್ನೋದಕ್ಕೋಸ್ಕರ, ಪಾಪಡಿ ಉಬ್ಬಬಾರ್ದು ಅನ್ನೋಕ್ಕೋಸ್ಕರ ನಾನು ಈ ರೀತಿಯಾಗಿ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡಿಬಿಟ್ಟು ಒಂದು ಮುಚ್ಚಳನೋ ಅಥವಾ ಕಟ್ಟರೋ, ಇಲ್ಲಾಂದರೆ ಡಬ್ಬ ಇದ್ದರೆ ಸಣ್ಣ ಡಬ್ಬ, ನಿಮಗೆ ಯಾವ ಸೈಜಿಗೆ ಬೇಕಲ್ಲ ಆ ಸೈಜ್ಗೆ ನೀವು ಇದನ್ನು ತೊಗೊಂಡು ಕಟ್ ಮಾಡ್ಕೋಬೇಕು. ಅದರ ಎಡ್ಜಸ್ಸನ್ನೆಲ್ಲ ತೆಗೆದುಬಿಟ್ಟು ಈ ಪಾಪಡಿನ ಮಾತ್ರ ನಾವು ಎಣ್ಣೆಯಲ್ಲಿ ಹಾಕೋಬೋದು. ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪೆಲ್ಲ ಮಾಡ್ಕೋಬೋದು. ನಾನಿವತ್ತು ಒಂದು 3-4 ವೆರೈಟಿ ಶೇಪನ್ನು ಮಾಡಿದ್ದೀನಿ. ಶಂಕರಪಾಳಿ ಶೇಪು, ಆಮೇಲೆ ಸ್ಟಿಕ್ ಥರ, ನೀವು ಆ ರೀತಿ ಎಲ್ಲ ಕೂಡ ಮಾಡ್ಕೋಬೋದು. ನಿಮಗೆ ಕೊನೆಗೆ ತೋರಿಸ್ತೀನಿ. ಸದ್ಯಕ್ಕೆ ನಾನು ಈ ರೌಂಡ್ ಶೇಪ್ ಮಾತ್ರ ಈಗ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈ ಥರ ಎಡ್ಜಲ್ಲಿ ಇರೋದನ್ನು ಎಲ್ಲನೂ ನಾನು ತೆಗೆದುಬಿಟ್ಟು ನೀವು ಒಂದು ಪ್ಲೇಟ್ಗೆ ಇವನ್ನೆಲ್ಲನೂ ಹಾಕ್ಕೊಂಡು ನೀವು
ಒಂದು ಸ್ವಲ್ಪ ಎಲ್ಲನೂ ಚೆನ್ನಾಗಿ ಮಾಡ್ಕೊಂಡ್ಬಿಟ್ಟು ಜಾಸ್ತಿ ಮಾಡಿಕೊಂಡು ನೀವು ಆಮೇಲೆ ಒಂದೇ ಸರಿಗೆ ಕರಿಬೋದು, ಏನು ತೊಂದರೆ ಇಲ್ಲ. ನಾನೇನು ಮಾಡ್ತೀನಿ ಈಗ ಇದರಲ್ಲಿ ಪ್ಲೇಟಲ್ಲಿ ಹಾಕಿಬಿಟ್ಟು ಎಲ್ಲನೂ ಮತ್ತು ಇದಕ್ಕೆ ಸ್ಕ್ವೇರ್ ಶೇಪು ಆ ಥರ ಎಲ್ಲ ಮಾಡಿಕೊಂಡು ನಾನು ನೆಕ್ಸ್ಟ್ ಎಣ್ಣೆಯಲ್ಲಿ ಕರಿತೀನಿ. ನೀವೇನಂದರೆ ಈ ರೀತಿ ತೆಗ್ದಾದ್ಮೇಲೆ ಆ ಪ್ಲೇಟ್ ಮೇಲೆ ಒಂದು ಬಟ್ಟೆನ ಹೊಚ್ಚಿಬಿಟ್ಟು ಇಡಬೇಕಾಗತ್ತೆ. ಡ್ರೈ ಆಗೋ ಥರ ಬಿಡಬಾರ್ದು. ಡ್ರೈ ಆದರೆ ಮತ್ತು ಅಷ್ಟು ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ಈ ಪ್ಲೇಟ್ ಮೇಲೆ ಹಾಕಿಬಿಟ್ಟು ಒಂದು ಬಟ್ಟೆನ ಮುಚ್ಚಿ ಇಟ್ಟು ಉಳಿದಿದ್ದು 4 ಏನಿತ್ತಲ್ಲ ಅದನ್ನೆಲ್ಲನೂ ಮತ್ತೆ ವಾಪಸ್ ಲಟ್ಟಿಸ್ಕೊಂಡು ನಿಮಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಮಾಡ್ಕೋಬೋದು. ಈಗ ನಾನು ಎಣ್ಣೆ ಕಾಯಕ್ಕಿಟ್ಟಿದ್ದೆ, ಎಣ್ಣೆ ಕಾದಾಗಿದೆ. ಈಗ ಇದನ್ನೆಲ್ಲನೂ ಕರಿತೀನಿ ನಾನು. ಮೀಡಿಯಮ್ ಊರಿನಲ್ಲೇ ಕರಿಬೇಕು. ಆಮೇಲೆ ನೀವು ಈ ಪಾಪಡಿನ ಹಾಕಿದ ತಕ್ಷಣವೇ ನೀವು ಚಮಚೆಯಿಂದ ಸರ್ಸಾಡಬಾರ್ದು, ಯಾಕೆಂದರೆ ಮೆತ್ತಗಾಗ್ಬಿಡುತ್ತೆ ಪಾಪಡಿ. ಅದಕ್ಕೋಸ್ಕರ ಈ ಎಣ್ಣೆಗೆ ಎಷ್ಟು ಆಗುತ್ತಲ್ಲ ಅಷ್ಟು ಮಾತ್ರ ಇದಕ್ಕೆ ಹಾಕಿಬಿಟ್ಟು ಕೊನೆಗೆ ಅದ್ರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದ ತಕ್ಷಣ ಒಂದು ಸ್ಪೂನಿಂದ ಚೆನ್ನಾಗಿ ಅದನ್ನ ಮೇಲೆ ಕೆಳಗೆ ಹೊಳಾಡಿಸ್ಬಿಟ್ಟು ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಗೋಲ್ಡನ್ ಕಲರಲ್ಲಿ. ಅಷ್ಟಾದರೆ ಆವಾಗ ನೀವು ಚಮಚೆಯಿಂದ ತೆಗೆದು ತಕ್ಕೊಳಕ್ಕೆ ಬರುತ್ತೆ. ನೋಡಿ, ಆ ಗುಳ್ಳೆಗಳು ಕೂಡ ಕಡಿಮೆ ಆಗುತ್ತೆ ಫ್ರೈ ಆದಮೇಲೆ. ತುಂಬ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಪಿಜ್ಜಾ ಸೀಸನಿಂಗ್ ಹಾಕಿದ್ದೀನಿ. ನೀವು ಅದಿಲ್ಲ ಅಂದರೆ ಬರೀ ಅಜ್ವೈನ ಮತ್ತು ಜೀರಿಗೆ ಕೂಡ ಹಾಕಿ ಮಾಡ್ಕೋಬೋದು, ತುಂಬ ರುಚಿಯಾಗಿರುತ್ತೆ. ಇದನ್ನು ಸಾಕಷ್ಟು ಚಾಟ್ಗಳಲ್ಲಿ ನೀವು ಬಳಸ್ಕೋಬೋದು. ದಹಿ ಚಾಟು, ಪಾಪಡಿ ಚಾಟು, ಆಮೇಲೆ ಇನ್ನೊಂದೇನೆಂದರೆ ಸೇವ್ ಪೂರಿ, ಈ ಥರ ಸಾಕಷ್ಟು ವಿಧಾನದಲ್ಲಿ ನೀವು ಬಳಸ್ಕೋಬೋದು. ಹಾಗೆ ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ. ನಾನು ಒಂದು 3-4 ವೆರೈಟಿ ಮಾಡ್ಕೊಂಡಿದ್ದೀನಿ ನೋಡಿ. ನೀವು ಯಾವ ಶೇಪ್ ಬೇಕಲ್ಲ ಆ ಶೇಪಲ್ಲಿ ಇದು ಬರುತ್ತೆ. ನಿಮಗೆ ಯಾವುದು ಈಸಿ ಆಗುತ್ತೆ ಅನಿಸುತ್ತಲ್ಲ ಅದನ್ನು ನೀವು ಮಾಡ್ಕೋಬೋದು. ನಾನಿಲ್ಲಿ ಒಂದು 3 ವೆರೈಟಿ ಮಾಡಿದ್ದೀನಿ ನೋಡಿ. ಎಲ್ಲನೂ ತುಂಬ ಗರಿಗರಿಯಾಗಿ ಚೆನ್ನಾಗಿ ಬಂದಿದೆ, ಯಾವುದೂ ಮೆತ್ತಗಾಗಿಲ್ಲ. ಇದ್ರದ್ದು ಸೌಂಡ್ ಕೇಳಿಸ್ತೀನಿ ನೋಡಿ, ನಿಮಗೆ ಗೊತ್ತಾಗಿರಬೇಕು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.